ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ಬಡವಾಯ್ತಾ ಅಂತ ಪ್ರಶ್ನೆ ಪದೇ ಪದೇ. ಅದೇನು ಪ್ರಶ್ನೆನಾ ಅದು? ಇರೋದೇನೆ ಅಂತೀರ? ಈಗ ಎಲ್ಲ ಮುಗೀತು, ನೀರು ಎಲೆಕ್ಟ್ರಿಕ್ ಎಲ್ಲ ನಾನು ಹೇಳಿದ್ನಲ್ಲ, ಎಲ್ಲ ಮುಗೀತು. ಈಗ ಇದೊಂದು ತೊಗೊಂಡಿದ್ದಾರೆ ಕೈಗೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರುವ ವಿಕ್ಟೋರಿಯಾ, ಬೌರಿಂಗು ಎಲ್ಲ ಬೆಂಗಳೂರಲ್ಲಿ ನ್ಯಾಯೋ ಕಾಲೇಜ್ ಬರ್ತೋ, ಮೆಡಿಕಲ್ ಕಾಲೇಜು ಎಲ್ಲ ಯಾವ್ಯಾವ್ದು ಬರ್ತೋ ಇಲ್ಲ, ರಾಜ್ಯದಲ್ಲಿ ನ್ಯಾಯವ್ದು ಬರ್ತೋ ಇಲ್ಲ, ಎಲ್ಲದ್ರದ್ದು ದರ ಎಬ್ಸಿದ್ದಾರೆ ಮೇಲಕ್ಕೀಗ. ಏನಂತ ಎಬ್ಸಿದ್ದಾರೆ? ಆರೋಗ್ಯ ಇಲಾಖೆ ಬಿ ಜೆ ಪಿಯವರು ಎಂದಿನಂತೆ ಮೀಡಿಯಾಲೆಲ್ಲ ಬಂದ ತಕ್ಷಣ ಇದು ತಪ್ಪು, ಇದನ್ನೇ ನಾವು ಪ್ರತಿಭಟಿಸ್ತೀವಪ್ಪ ಅಂತ. ಯಾರು? ಬಿಜೆಪಿ ಕ್ಯಾಮ್ರಾ ಲೀಡರ್ಗಳು. ಕ್ಯಾಮ್ರಾ ಲೀಡರ್ಗಳು ಅಷ್ಟಕ್ಕೆ ಪಕ್ಕ ಕ್ಯಾಮ್ರಾ ಲೀಡರ್ಗಳು. ಒಂಥರ ಕಾಸಿಲ್ದೆ ಬಂದು ಅಪಿಯರ್ ಆಗಿ ಪುಕ್ಕಟ್ಟೆ ಪ್ರಚಾರ ತಗೊಂಡೋಗೋ ಅತಿಥಿ ನಟರು ಇವರು. ಸರಿ, ಸಂಬಳ ಇಲ್ಲ, ದುಡ್ಡಿಲ್ಲ, ಅದಕ್ಕೆ ಹಿಂಗಾಗ್ಬಿಟ್ಟಿದೆ ಅಂತಂದ್ರು. ಏನು ಎಪ್ಸಿದ್ದಾರೆ? ಹೊರರೋಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ 10 ರೂಪಾಯಿ ಇದ್ದಿದ್ದನ್ನು 20 ರೂಪಾಯಿ ಎಪ್ಸಿದ್ರು. ಒಳರೋಗಿಯಾಗಿ ನೋಂದಣಿ ಮಾಡ್ಕೊಳ್ಳೋಕ್ಕೆ 25 ರೂಪಾಯಿನ 50 ರೂಪಾಯಿ ಮಾಡಿದ್ದಾರೆ. ರಕ್ತ ಪರೀಕ್ಷೆ 70 ರೂಪಾಯಿ ಇತ್ತಂತೆ, ಅದನ್ನು 120 ರೂಪಾಯಿ ಮಾಡಿದಾರಂತೆ. ವಾರ್ಡ್ ಶುಲ್ಕ 25 ರೂಪಾಯಿ ಇತ್ತಂತೆ, ಅದನ್ನು 50 ರೂಪಾಯಿ ಮಾಡಿದ್ದಾರೆ. ಆಸ್ಪತ್ರೆ ತ್ಯಾಜ್ಯ ನಿರ್ವಹಣೆಗೆ 10 ರೂಪಾಯಿ ಇತ್ತಂತೆ, ಅದನ್ನು 50 ರೂಪಾಯಿ ಮಾಡಿದ್ದಾರೆ, ಎಪ್ಸ್ಬಿಟ್ಟಿದ್ದಾರೆ ಮೇಲಕ್ಕೆ. ಯಾಕೆ ಎಪ್ಸಿದ್ರಿ? ಇಲ್ಲಪ್ಪ, ಅದೆಲ್ಲ ಏನು ಹೆಚ್ಚಳ ಮಾಡಿಲ್ಲ. ಇಲ್ಲ ಹೆಚ್ಚಳ ಮಾಡಿಲ್ಲ, ಫೆಸಿಲಿಟಿನ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಹೆಚ್ಚಳ ಅದಕ್ಕೆ ಯಾಕೆ ಜನರ ಹತ್ರನೇ ಕಾಸು ಇಸ್ಕೋಬೇಕು ಸರ್? ಸರ್ಕಾರದ ಹತ್ರ ದುಡ್ಡು ಇಲ್ವಾ? ಸರ್ಕಾರದ ದುಡ್ಡು ಇದೆ, ಜನರ ಪಾಲ್ದಾರಿಕೆ ಇರಬೇಕಲ್ಲ, ಪಾಲ್ದಾರಿಕೆ ಇರಬೇಕು. ಹಾಗಾಗಿ ಕೊಡ್ತಾ ಇದ್ದೀವಿ, ತಗೊಳ್ಳಿ ಅಂತ. ನಿಮ್ಮ ಸರ್ಕಾರಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜ್ ಕತೆ ನಂಗೆ ಗೊತ್ತಿಲ್ಲ. ನೀವು 50-100 ರೂಪಾಯಿ ಇದೆಯಲ್ಲ, ಇದನ್ನು 250 ರೂಪಾಯಿ ಮಾಡ್ಕೊಳ್ಬೇಕಾರೆ ಉದ್ಧಾರ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ನೀವು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ವಸೂಲಿ ಮಾಡ್ತಿರೋದು ಅದಕ್ಕೇನೆ. ಬೇಸಿಕ್ ಮೇಂಟೆನೆನ್ಸ್ ಕಾಸ್ಟನ್ನು ರಿಕವರಿಗೆ ಹೋಗ್ತಾ ಇದ್ದೀರಿ. ಬೇಸಿಕ್ ಇದು ಬಡವರಿಗೆ ಪಾಪ ತೊಂದರೆ ಆಗಲ್ವಾ? ಬಡವರಿಗೆ ಅನುಕೂಲ ಆಗಲಿ ಅಂತ ಮಾಡಿ. ಏನಾಗಲ್ಲ ಅನ್ಸತ್ತೆ ನನಗೆ. ಯಾಕಾಗಲ್ಲ ಸರ್? 2,000 ರೂಪಾಯಿ ಕೊಡ್ತಿದಾರಲ್ಲ, ಅಲ್ಲಿ ಕೊಟ್ಟಿಲ್ಲಿ ಕಿತ್ಕೊಳ್ಳೋದು ಅಂದರೆ ಅದನ್ನು ಹಂಗೆ ಹೇಳ್ತೀರಾ ನೀವು? ಒಳ ಕತೆ 2,000 ರೂಪಾಯಿ ಕೊಡ್ತಿದ್ದಾರೆ. ಅಕ್ಕಿ ಫ್ರೀ ಕೊಡ್ತಿದ್ದೀವಿ ಅಂತಾರೆ, 5 kg ಕೊಡ್ತಿಲ್ಲ, ಕಾಸು ಕೊಡ್ತಿಲ್ಲ, ಅದು ಪ್ರಶ್ನೆ ಬೇರೆ. ಇನ್ನು ಕರೆಂಟು ಕೊಟ್ಟಿದ್ದೀವಿ ಅಂತಾರೆ, ಬಸ್ಸು ಫ್ರೀ ಮಾಡಿದ್ದೀವಿ ಅಂತಾರೆ, ಅದೆಲ್ಲ ಉಳಿತಾಯ ಅಲ್ವಾ ನಿಮಗೆ? ಕುಡಿ ಇಲ್ಲಿ ಅಷ್ಟು. ಓಕೆ, ಯಾರಿಗಾರು ಇಷ್ಟ ಆಗಲಿಲ್ವಾ ಏನು ಮಾಡ್ತಾರೆ ಪಾಪ, ಹೋಗಲೇಬೇಕು, ಹೋಗ್ತಾರೆ, ಬೇರೆ ದಾರಿ ಇಲ್ಲ. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದೇ ದುರ್ಬಳಕೆನಾ? ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು? ಏನು ಮಾಡ್ಬೋದು? ಜನ ರಸ್ತೆಗೆ ಬಂದು ಪ್ರೊಟೆಸ್ಟ್ ಮಾಡಬೇಕು. ಆ ಪದ್ಧತಿ ಸತ್ತೋಗಿದೆ, ನಮ್ಮ ದೇಶದಲ್ಲೇ ಸತ್ತೋಗಿದೆ, ಹೆಚ್ಚು ಕಡಿಮೆ ರಾಜ್ಯದಲ್ಲಿ. ಯಾವುದೋ ಒಂದು ಇಶ್ಯೂಗೆ ಸಡನ್ನಾಗಿ ಬರ್ತಾರಷ್ಟೇ ಜನ. ಕೆಲವು ಸರಿ ಜನರಲಿ ನಮ್ಮ ಪಬ್ಲಿಕ್ ರೆಸಿಸ್ಟೆನ್ಸ್ ಹ್ಯಾಸ್ ಕಮ್ ಡೌನ್ ಜನರ ಕಡೆಯಿಂದ. ಪೊಲಿಟಿಕಲ್ ರೆಸಿಸ್ಟೆನ್ಸು ಮೀಡಿಯಾಗೆ ಉಳ್ಕೊಂಡಿದೆ, ಉಳ್ಕೊಂಡಿದೆ ಅಷ್ಟೇ. ಜನರಲಿ ಪಬ್ಲಿಕ್ ರೆಸಿಸ್ಟೆನ್ಸ್ ಬಿದ್ದೋಗಿದೆ ದೇಶದಲ್ಲಿ. ಅದರಲ್ಲಿ ಇಟ್ ಇನ್ಕ್ಲೂಡ್ಸ್ ಕಾರ್ಮಿಕರ ರೆಸಿಸ್ಟೆನ್ಸು, ಕೆಲವು ದಲಿತರು ಅಥವಾ ಇನ್ನೊಂದು ಚಳವಳಿಗಳ ರೆಸಿಸ್ಟೆನ್ಸ್ಗಳು. ಕನ್ನಡದ ಯಾವುದೋ ವಿಚಾರ ಬಂದಾಗ ಅದನ್ನು ಬಡ್ದು ಬಗ್ಸಾಗಿದೆ, ಅದನ್ನು ರೆಸಿಸ್ಟೆನ್ಸ್, ಇವೆಲ್ಲ ಆಲ್ಮೋಸ್ಟ್ ಮುಗಿದಿದೆ. ಕೇಸ್ ಹಾಕ್ತೀವಿ ಅಂತ ವಿರಾಮ ವಾಪಸ್.